ಈಗ ಎಲ್ಲ ಡಿಪೋಗಳಲ್ಲಿಯೂ ಫೆಬ್ರವರಿ 2024 ಜಾರಿಗೊಳಿಸಿದ್ದೀವಿ. ಪ್ರತಿಯೊಂದು ಬಸ್ಸು ಪ್ರತಿಯೊಂದು ಶೆಡ್ಯೂಲನ್ನು ಅದನ್ನು ನಮ್ಮ ಚಾಲಕರು ಏನಿರ್ತಾರೆ, ನಮ್ಮ ನಿರ್ವಾಹಕರು ಏನಿರ್ತಾರೆ ಯೂಸ್ ಮಾಡ್ತಾರೆ. ಸೊ ಇದರಿಂದ ನಮ್ಮ ಟ್ರಾನ್ಸಾಕ್ಷನ್ಸ್ ನೋಡಿದರೆ ಆಲ್ಮೋಸ್ಟ್ ಈಗ ನಮಗೆ ಡಬಲ್ ಆಗಿ ಟ್ರಿಪಲ್ ಆಗಿ ಈಗ ಸರಾಸರಿಯಾಗಿ ಆವ್ರೇಜ್ ನಮಗೆ 28 ಲಕ್ಷ ರೂಪಾಯಿ ನಮಗೆ UPI ಟ್ರಾನ್ಸಾಕ್ಷನ್ಸ್ ಮುಖಾಂತರ ನಮಗೆ ಜಮಾ ಆಗ್ತಾ ಇದೆ. ಆಲ್ಮೋಸ್ಟ್ 30,000 ಮೇಲ್ಪಟ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಿದೆ ನಮಗೆ UPI ಮುಖಾಂತರ. ಆ್ಯಂಡ್ ಕಳೆದ ತಿಂಗಳು ಸುಮಾರು 50 ಕೋಟಿ ನಾವು ಜಾರಿಗೊಳಿಸಿನಿಂದ ಇವತ್ತು ತನಕ 50 ಕೋಟಿ ಅಮೌಂಟ್ ನಮಗೆ UPI ಮುಖಾಂತರನೇ ಬಂದಿದೆ. ಅಲ್ಲ, ಇಬ್ಬರಿಗೂ ಈಗ ಎಲ್ಲ ಕಡೆನೂ ಡಿಜಿಟಲ್ ಪೇಮೆಂಟ್ಸ್ ಆಗ್ತಾ ಇರೋದಕ್ಕೋಸ್ಕರ ನಮ್ಮ ಚಿಲ್ಲರ ಪ್ರಾಬ್ಲಮ್ಮು ಶಕ್ತಿ ಬಂದಂದ್ರೆ ನಮಗೆ ಪ್ಯಾಸೆಂಜರ್ಸ್ ಜಾಸ್ತಿ ಆಗಿದ್ದಾರೆ. ಸೊ ನಮ್ಮ ಕಂಡಕ್ಟರ್ಸ್ಗೆ ಅಮೌಂಟ್ ಕೊಡೋದು, ಟಿಕೆಟ್ ಕೊಡುವಾಗ 100 ರೂಪಾಯಿ ಕೊಟ್ಟು ಮತ್ತೆ ವಾಪಸ್ ಕೊಡುವ ಅಮೌಂಟ್ ಎಲ್ಲನೂ ಆಲ್ಮೋಸ್ಟ್ ನಮಗೆ ಈ ಸಮಸ್ಯೆಗಳೆಲ್ಲ ಇತ್ಯರ್ಥ ಆಗಿದೆ. KSRTC ಬಸ್ಸಿನಲ್ಲಿ ಕಂಡಕ್ಟರ್ಗೆ ಫೋನ್ಪೇ ವ್ಯವಸ್ಥೆ ಮಾಡಿದ್ರಿಂದ ಸಾರ್ವಜನಿಕರಿಗೆ ತುಂಬ ಒಳ್ಳೆಯದಾಗ್ತಾ ಇದೆ. ಇದೇ ಥರನಾಗಿ KSRTC ಅವರು ಒಳ್ಳೆ ಯೋಜನೆಗಳು ತರೋದ್ರಿಂದ ಜನರಿಗೆ ಅನುಕೂಲ ಆಗ್ತಾ ಇದೆ. ಆದರೆ ಫ್ರೀ ಏನು ಬಿಟ್ಟಿದ್ದಾರೆ, ಚಿಲ್ಲರೆ ಸಮಸ್ಯೆ ಇರೋದನ್ನು ತಪ್ಪಿಸಿದ್ದಾರೆ. ಒಟ್ಟು ಕ್ಯಾಶ್ ಇರಲ್ಲ ಅಂದ್ರೆ ನಮಗೆ ಫೋನ್ಪೇ ಮಾಡಿದ್ರೆ ಅದನ್ನು ಚಲೋ ಮಾಡ್ಯಾರ ಸಿಸ್ಟಮ್. ಅದು ಚಲೋ ಐತ್ರಿ, ಅನುಕೂಲ ಆಗೈತ್ರಿ. ಚಿಲ್ಲರ್ ಸಮಸ್ಯೆನು ಯಾವಾಗ ಇಲ್ಲಾಂದ್ರೆ ಫೋನ್ಪೇ ಮಾಡಿದ್ರೆ ನಡೀತೈತ್ರಿ. ಚೇಂಜ್ ಇರಂಗಿಲ್ಲ, ಚೇಂಜ್ ಇದ್ದವ್ರಿಗೆ ಕೊಡ್ತಾರೆ. ಹಾಂ ಸರ್, ಚಿಲ್ಲರ್ ಕೊಟ್ಟು ಸಹಕರಿಸ್ಬೇಕಾಗೈತೆ. ಹಾಂ ಸರ್, ಚಿಲ್ಲರ್ ಇಲ್ಲದಾಗ ಫೋನ್ಪೇ ನಡೀತೀವಿ. ಫೋನ್ಪೇ ಬಂದು ಅನುಕೂಲ ಆಗೈತೆ ಸರ್. ಅನುಕೂಲ ಆಗೈತಿ.